ದಿಕ್ಕು ದೆಸೆ ಇಲ್ದಿರೋ ಪರದೇಶಿನ ಕೊಂದಂಗಲ್ಲ ಸೀನಿನ ಕೊಲ್ಲದು. ಬರಲೈ ಕರಿಬೇಕು ಈಗ ತಾಕತ್ತಿದ್ರೆ ಬರಲೈ. ದೊಡ್ಡಮನೆ ಕುಟುಂಬಕ್ಕೆ ಏನು ಅವಿನಾಭಾವ ಸಂಬಂಧ ಹೊಂದಿರುವಂತ ಇವತ್ತು ಕನ್ನಡದ ಶೈನಿಂಗ್ ಸ್ಟಾರ್ ನಮ್ಮ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ ಗ್ರಾಮೀಣ ಸಕ್ಸಸ್ ಮೀಟ್ ಬಗ್ಗೆ. ಹೇಳಿ, ತುಂಬಾ ಸಕ್ಸಸ್ ಆಗ್ತಾ ಇದೆ, ಜನಸಾಗರ ನೋಡ್ತಾ ಇದೀರಿ, ಏನ್ ಅನ್ಸ್ತದೆ? ತುಂಬಾ ಖುಷಿ ಆಗ್ತಿದೆ. ಜನರ ಒಂದು ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಈ ಸಿನಿಮಾನ ರಿಸೀವ್ ಮಾಡ್ಕೊಂಡಿದ್ದಾರೆ. ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡಕ್ ತುಂಬಾ ಖುಷಿ ಆಗ್ತಿದೆ. ಸರ್, ಏನಂದ್ರೆ ಅಪ್ಪು ಸರ್ ಇದ್ದಾಗ ಇದೇ ತರ ಫುಲ್ ಥಿಯೇಟರ್ ಎಲ್ಲ ಆಗ್ತಿತ್ತು, ಅವರ ಫ್ಯಾಮಿಲಿ ಓರಿಯೆಂಟೆಡ್ ಬಂದಾಗೆಲ್ಲ ಫುಲ್ ರಶ್ ಇರ್ತಾ ಇತ್ತು. ಸೊ ಅದು ನಿಮ್ಗೆ ಜಾನರ್ ಅದೇ ನಿಮ್ಗೆ ಕಂಟಿನ್ಯೂ ಆಗ್ತಾ ಇದೆ? ಇಲ್ಲ, ಅದು ಬೇರೆ, ಅದಕ್ಕೆ ರೀಚ್ ಮಾಡಕ್ಕೆ ಆಗಲ್ಲ. ಅದು ಬೇರೆ, ಚಿಕ್ಕಪ್ಪನೇ ಬೇರೆ, ಅದನ್ನ ಕಂಪೇರ್ ಮಾಡಕ್ಕಾಗಲ್ಲ. ಬಟ್ ಇಲ್ಲಿ ಒಂದಷ್ಟು ಜನನ ನೋಡಕ್ಕೆ ತುಂಬಾ ಖುಷಿ ಆಗ್ತದೆ. ಸರ್, ಏನಂತಂದ್ರೆ ಈ ಪರ್ಫಾರ್ಮೆನ್ಸ್ ನಿಮ್ದು ಎಲ್ಲಾ ಚಿತ್ರಕ್ಕಿಂತ ಒಳ್ಳೆ ವಿಭಿನ್ನವಾಗೈತಿ. ಏನ್ ಚಾಲೆಂಜಿಂಗ್ ಅನ್ನಿಸ್ತಾ ಇದ್ರಲ್ಲಿ? ಏನು ಇದು ಒಂದು ಹಳ್ಳಿ ಸೊಗಡಿನ ಸಿನಿಮಾ ಅಲ್ಲ. ಸೊ ಆ ಭಾಷೆ ಕಲಿಯಕ್ಕೆ ಇಲ್ಲ, ಒಂದಷ್ಟು ಸೀನ್ಗಳು ಮಾಡಕ್ಕೆ ಎಲ್ಲ ತುಂಬಾ ಹೈ ಇಂಟೆನ್ಸಿಟಿ. ಅಂದ್ರೆ ಈ ಕ್ಯಾರೆಕ್ಟರ್ ಹೇಗಂದ್ರೆ ತುಂಬಾ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ ಪ್ರತಿಯೊಂದು ಸನ್ನಿವೇಶಕ್ಕೂ. ಸೊ ಅದಕ್ಕೊಂದಷ್ಟು ಟ್ರೈನಿಂಗ್ ಮಾಡ್ಬೇಕಾಯ್ತು, ಅದೊಂದಷ್ಟು ವರ್ಕ್ಶಾಪ್ ಗಳು ಮಾಡ್ಬೇಕಾಯ್ತು. ಉತ್ತರ ಕರ್ನಾಟಕ ಅಂದ್ರೆ ಹುಬ್ಳಿ ಅಂದ್ರೆ ನಿಮಗೂ ಇಷ್ಟ. ಈ ಭಾಷೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಭಾಷೆಯಲ್ಲಿ ಒಂದೇನೋ ಸಿನಿಮಾ ತೆಗಿಬೇಕಂತ ಖಂಡಿತ ಮಾಡ್ಲೇಬೇಕು. ಈ ಭಾಷೆಯಲ್ಲಿ ಒಂದು ಸಿನಿಮಾ ಮಾಡ್ಲೇಬೇಕು. ಅದಕ್ಕೆ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಒಂದ್ ಒಳ್ಳೆ ಕಥೆನ ಹುಡ್ಕೊಂಡು ಮಾಡಬೇಕು. ಖಂಡಿತ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ವಿಶ್ ಮಾಡ್ರಿ. ಕ್ಲೀನ್ ಆಗಿ ಕಲ್ತ್ಕೊಂಡು ವಿಶ್ ಮಾಡ್ತೀನಿ, ಸುಮ್ನೆ ಅರ್ಧಂಬರ್ಧ ಮಾಡಕ್ ಬಿಡು. ಸೀನಾನು ಮನುಷ್ಯ ಅಲ್ವೇನ, ತಪ್ಪು ಮಾಡಕ್ ಬಿಡಲಿ, ಅವನಾಗೆ ತಗಲಾಕತಾನೆ. ಹುಬ್ಳಿ ಅಂದರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಬರ್ತಾರೆ. ಯಾಕಂದ್ರೆ ನಮ್ಮ ತಂದೆ ಇಲ್ಲಿ ಒಂದು ಆಫೀಸ್ ಇತ್ತು. ಸೊ ಪ್ರತಿ ತಿಂಗಳು ನಮ್ಮ ತಂದೆ ಇಲ್ಲಿಗೆ ಹುಬ್ಳಿಗೆ ಬರ್ತಾ ಇದ್ರು. ಸೊ ಅವ್ರ ಜೊತೆ ತುಂಬ ಸಲ ಬಂದಿದ್ದೀನಿ. ಇವತ್ತು ನಮ್ಮ ಗ್ರಾಮೀಣ ಜುಲೈ 3 ರಿಲೀಸ್ ಆಯಿತು. ಸೊ ರಿಲೀಸ್ ಆದಮೇಲೆ ಹುಬ್ಳಿಗೆ ಫಸ್ಟ್ ಈಗ ಇದಕ್ಕೆ ಹೋಗಿದ್ವಿ, ನಮ್ಮ ಕೊಪ್ಪಳಕ್ಕೆ ಹೋಗಿದ್ವಿ, ಇಳ್ಕಲ್ಗೆ ಹೋಗಿದ್ವಿ. ಸೊ ಅದಾದಮೇಲೆ ಈಗ ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಗೆ ಬಂದು ಇಲ್ಲಿ ರಿಯಾಕ್ಷನ್ಸ್ ಹೇಗಿದೆ, ಜನ ಹೇಗೆ ತೊಗೊಂಡಿದ್ದಾರೆ ನಮ್ಮ ಸಿನಿಮಾನ ಅಂತ ನೋಡೋಕ್ಕೆ ಬಂದಿದ್ದೀವಿ. ಸರ್, ಏನಂದರೆ ಈ ಹಿಂದ್ಗಡೆ ನೀವೆಲ್ಲ ಸಿನಿಮಾ ಮಾಡಿರೋದಕ್ಕೂ ಗ್ರಾಮಾಯಣ ಸಿನಿಮಾಗೂ ಏನು ವ್ಯತ್ಯಾಸಗಳು? ಗ್ರಾಮೀಣ ಒಂದೊಂದು ಒಳ್ಳೆ ಹಳ್ಳಿ ಸೊಗಡಿನ ಸಿನಿಮಾ. ಇದು ಈಗ ಕಡೂರು ಪ್ರದೇಶದಲ್ಲಿ ನಡೆಯುತ್ತೆ. ಆಮೇಲೆ ಇದರಲ್ಲಿ ಏನಂದರೆ ತುಂಬ ಒಳ್ಳೆ ಸಾಂಗ್ಗಳಾಗಲೇ ಈಗ ಜನರಿಗೆ ತುಂಬ ಇಷ್ಟ ಆಗಿದೆ. ಜೊತೆಗೆ ತುಂಬ ಒಳ್ಳೆ ಫೈಟ್ಸ್ ಇದೆ. ಆಮೇಲೆ ಒಂದು ತುಂಬ ಒಳ್ಳೆ ಕತೆ ಈ ಸಿನಿಮಾದಲ್ಲಿ. ಸರಿ, ಏನಂತಂದ್ರೆ ಈಗ ಹಿಂದ್ಗಡೆ ಎಲ್ಲ ನೀವು ಒಂದು ಚಾಕ್ಲೇಟ್ ಹೀರೋ ಆ ಥರ ಎಲ್ಲ ಮಾಡ್ತಾಯಿದ್ರಿ. ಪುನೀತ್ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಮಾಡ್ತಾಯಿದ್ರು. ಸೊ ತಾವು ಅದೇ ಥರ ಕತೆಗಳನ್ನ ಚೂಸ್ ಮಾಡ್ಕೊತಾ ಇದ್ರ ಅಂತ ಮುಂದೆನಾ? ಇಲ್ಲ, ನನಗೆ ನಂದು ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾಗೆ ತುಂಬ ಡಿಫ್ರೆನ್ಸ್ ಇದೆ. ಅದೇ ರೀತಿಯಲ್ಲಿ ಗ್ರಾಮಾಯಣ ಕೂಡ ಇದೊಂದು ಬೇರೆ ಥರ ಕತೆ, ನನ್ನನ್ನು ಬೇರೆ ಥರ ನೋಡ್ಬೋದು. ಸೊ ನಾರ್ಮಲಾಗಿ ಈ ಸಿನಿಮಾದಲ್ಲಿ ಒಂದಷ್ಟು ನನ್ನ ಕ್ಯಾರೆಕ್ಟರ್ಗಳು ತುಂಬ ಸಾಫ್ಟ್ ಆಗಿತ್ತು. ಬಟ್ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದಷ್ಟು ಇನ್ನೂ ತುಂಬ ಅಗ್ರೆಸಿವ್ ಆಗಿದೆ. ಸರ್, ಏನಂದ್ರೆ ಈಗ ಸಾಲು ಸಿನಿಮಾಗಳೆಲ್ಲ ರಿಲೀಸಲ್ಲಿದ್ದಾವೆ. ಸೊ ಅದನ್ನೆಲ್ಲ ಮೀರಿ ಗ್ರಾಮಾಯಣ ಒಂದು ಒಳ್ಳೆ ಪೊಸಿಷನಲ್ಲಿದೆ. ಅದಕ್ಕೇನು ಹೇಳ್ತೀರಿ? ಅದು ಖುಷಿ ಆಗುತ್ತೆ. ನಮ್ಮ ಗ್ರಾಮಾಯಣದ ಒಂದು ದೊಡ್ಡ ಜರ್ನಿ ಇತ್ತು, ಆಲ್ಮೋಸ್ಟ್ ಒಂದು 5 to 6 years ಜರ್ನಿ. ಸೊ ನಾನು ಯಾವಾಗಲೂ ಕಾಯ್ತಾ ಇದ್ದೆ ರಿಲೀಸ್ ಆದಾಗ ಜನ ಹೇಗೆ ತೊಗೊಳ್ತಾರೆ, ಹೇಗೆ ಈ ಸಿನಿಮಾಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾನ ತೊಗೊಂಡಿದ್ದಾರೆ, ತುಂಬ ಖುಷಿ ಪಡ್ತಿದ್ದಾರೆ. ಇಡೀ ಸಿನಿಮಾಲಿ ಒಂದಷ್ಟು ಮೆಸೇಜ್ ಕೂಡ ಇದೆ. ಆ ಮೆಸೇಜ್ಗಳನ್ನ ಕೂಡ ತುಂಬ ಚೆನ್ನಾಗಿ ಅವರು ರಿಸೀವ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ನಾನಿನ್ನ ಭಾಳ ಬುದ್ಧಿವಂತ ಅನ್ಕೊಂಡಿದ್ದೆ ಕುಸುಮ. ನಿನ್ನಿಂದ ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗ್ತಿಲ್ಲ ಕಣ್ಣ. ಹೊಲದಲ್ಲಿ ಹುಡುಕ್ತೆ, ಮನೇಲಿ ಹುಡುಕ್ತೆ, ಅಲ್ಲಿ ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಎಷ್ಟು ಕಡೆ ಹುಡ್ಕತ್ತೀನ, ಎಲ್ಲ ಕಡೆ ಹುಡುಕಿದೆ ನಿನ್ನ.